ಮೊಬೈಲ್ ನೋಡುವಂತಹ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ನೋಡಲೇಬೇಕು. ಯಾಕೆಂದರೆ ಮೊಬೈಲ್ ನೋಡುವುದರಿಂದ ಕಣ್ಣಿಗೆ ಆಗುವ ಅಪಾಯವನ್ನು ತಪ್ಪಿಸಲಿಕ್ಕೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಸಸ್ಯದಲ್ಲೇ ಪರಿಹಾರ ಇದೆ. ಈ ಸಸ್ಯವನ್ನು ಕನ್ನಡದಲ್ಲಿ ಒಣಗೊನೆ ಸೊಪ್ಪು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮತ್ಸ್ಯಾಕ್ಷಿ ಅಂತ ಹೇಳಿ ಕರೀತಾರೆ. ಈಗ ಸಂಸ್ಕೃತದ ಹೆಸರನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಮತ್ಸ್ಯ ಅಂದರೆ ಮೀನು, ಅಕ್ಷಿ ಅಂದರೆ ಕಣ್ಣು, ಮೀನಿನ ಕಣ್ಣಿನ ಸೊಪ್ಪು ಅಂತೇಳಿ ಇದರ ಹೆಸರು. ಒಟ್ಟಾರೆ ಈ ಸಸ್ಯ ಕಣ್ಣಿನ ಜೊತೆ ಗುರುತಿಸಿಕೊಂಡಿರುವಂತಹ ಒಂದು ಔಷಧೀಯ ಸಸ್ಯವಾಗಿದೆ. ಈ ಒಣಗೊನೆ ಸೊಪ್ಪಿನಿಂದ ಕಣ್ಣಿಗೆ ಆಗುವ ಉಪಯೋಗವನ್ನು ಕುರಿತು ಬಹಳ ಪ್ರಾಚೀನವಾದಂತಹ ಒಂದು ಕನ್ನಡದ ಜನಪದ ಕಥೆ ಇದೆ. ಆ ಜನಪದ ಕಥೆಯನ್ನು ಕೇಳಿದರೆ ಕಣ್ಣಿಗೂ ಈ ಸಸ್ಯಕ್ಕೂ ಇರುವ ಮಹತ್ವದ ಅರಿವು ನಿಮಗಾಗ್ತದೆ. ಒಂದು ಊರಿನಲ್ಲಿ ಅತ್ತೆ ಸೊಸೆ ಇಬ್ಬರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅತ್ತೆಗೂ ಸೊಸೆಗೂ ಅಷ್ಟಕ್ಕಷ್ಟೇ, ಅಂದರೆ ಇಬ್ಬರ ನಡುವೆ ಎಂದಿನಿಂದಲೂ ಕೂಡ ಮತ್ಸರ, ಸ್ವಾರ್ಥ ಇದ್ದೇ ಇರ್ತದೆ. ಪರಸ್ಪರ ಜಗಳ ಆಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅತ್ತೆಗೆ ಕಣ್ಣು ಕಾಣಿಸ್ತಾ ಇರಲ್ಲ. ಕಣ್ಣು ಕಾಣಿಸ್ತಿರಲ್ಲ ಅಂಥೇಳಿ ಸೊಸೆ ಏನು ಮಾಡ್ತಾಳೆ, ತನ್ನ ಮನೆ ಹಿತ್ತಲಿನಲ್ಲಿ ತುಂಬ ಒಳ್ಳೊಳ್ಳೆ ಸೊಪ್ಪನ್ನು ಬೆಳೆದು, ಅಂದರೆ ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಕಿರುಕ್ಸಲೆ ಸೊಪ್ಪು, ಈ ರೀತಿ ಒಳ್ಳೊಳ್ಳೆಯ ಸೊಪ್ಪನ್ನು ಬೆಳೆದು ಅದನ್ನು ಸಾರು ಮಾಡಿ ಊಟ ಮಾಡ್ತಾ ಇರ್ತಾಳೆ. ಆದರೆ ಅತ್ತೆಗೆ ಮಾತ್ರ ಕೆರೆ ಅಂಗಳಲ್ಲಿ ಬೆಳೆದಿರ್ತಕ್ಕಂಥ ಈ ಒಣಗೊನೆ ಸೊಪ್ಪನ್ನು ತಂದು ಅದನ್ನು ಅಡುಗೆ ಮಾಡಿ ಸೊಪ್ಪಿನ ಸಾರು ಮಾಡಿ ಅತ್ತೆಗೆ ಊಟವನ್ನು ಬಡಿಸ್ತಾ ಇರ್ತಾಳೆ. ಇದು ಒಂದು ತಿಂಗಳಾಂಗಟ್ಲೆ ಹೀಗೇ ಮುಂದುವರಿತದೆ. ಹೀಗೆ ಮುಂದುವರೆದಾಗ ಅತ್ತೆಗೆ ಕಣ್ಣು ಕಾಣ್ತಾ ಇರಲ್ವಲ್ಲ, ಒಂದು ದಿನ ಇದ್ದಕ್ಕಿದ್ದಂತೆ ಕಣ್ಣು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಣಗೊನೆ ಸೊಪ್ಪನ್ನು ತಿಂದಿದ ಪರಿಣಾಮವೇ ಆಗಿರ್ತದೆ. ಅಂದರೆ ಅತ್ತೆ ಕಣ್ಣಿಗೆ ಪೊರೆ ಬಂದಿರ್ತದೆ. ಆ ಪೊರೆ ಈ ಒಣಗೊನೆ ಸೊಪ್ಪನ್ನು ತಿಂದಿದ್ದರಿಂದ ಅದು ವಾಸಿಯಾಗಿ ಹೋಗಿರ್ತದೆ. ಅತ್ತೆಗೆ ಕಣ್ಣು ಕಾಣಿಸ್ತದೆ. ನಮ್ಮ ಪೂರ್ವಿಕರು ಈ ಜನಪದ ಕಥೆಯನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದರೆ, ಈ ಒಣಗೊನೆ ಸೊಪ್ಪನ್ನು ತಿನ್ನೋದ್ರಿಂದ ಕಣ್ಣಿಗೆ ಪರಿಹಾರ ಇದೆ, ಕಣ್ಣಿನಗೆ ಔಷಧಿಯಾಗಿ ಬಳಕೆಯಾಗ್ತದೆ ಅನ್ನೋದನ್ನು ಮುಂದಿನ ಪೀಳಿಗೆ ದಾಟಿಸ್ಲಿಕ್ಕೋಸ್ಕರನೇ ಈ ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಔಷಧೀಯ ಸಸ್ಯ ಒಣಗೊನೆ ಸೊಪ್ಪಿನ ವೈಜ್ಞಾನಿಕ ಹೆಸರು ಆಲ್ಟರ್ನ್ಯಾಂಥಿರಾ ಸೆಸಿಲೀಸ್ ಅಂತ. ಇದರ ಕುಟುಂಬ ಅಮರಾಂಥೇಸಿ ಅಂತ ಹೇಳಿ. ಈ ಔಷಧೀಯ ಸಸ್ಯ ಒಣಗೊನೆ ಸೊಪ್ಪನ್ನು ನಾವು ದೂರದ ಪ್ರದೇಶಗಳಿಗೇನು ಹುಡುಕೊಂಡು ಹೋಗಬೇಕಾಗಿಲ್ಲ, ನಮ್ಮ ಸುತ್ತಿನಲ್ಲೇ ಬೆಳೆದಿರ್ತದೆ. ಅದರಲ್ಲಿ ಕೂಡ ಈ ಒದ್ದೆ ಭೂಮಿನಲ್ಲಿ, ಗದ್ದೆ ಬೈಲಲ್ಲಿ ಮತ್ತು ಕೆರೆ ಅಂಗಳದಲ್ಲಿ ಉಲ್ಸಾಗಿ ಬೆಳೆದಿರ್ತದೆ. ನಮ್ಮ ಪೂರ್ವಿಕರು ಈ ಒಣಗೊನೆ ಸೊಪ್ಪಿನಿಂದ ಬಸ್ಸಾರು, ಪಲ್ಯ, ಸೊಪ್ಪಿನ ಸಾರು ಮಾಡಿ ಊಟ ಮಾಡುವುದು ರೂಢಿಯಲ್ಲಿದೆ. ಇವತ್ತಿಗೂ ಕೂಡ ಅನೇಕರು ಈ ಸೊಪ್ಪಿನ ಅರಿವಿರುವಂಥವರು ಇದನ್ನು ಹುಡುಕೊಂಡೋಗಿ ತಂದು ಅದರ ಅಡುಗೆಯನ್ನು ಮಾಡಿ ಊಟ ಮಾಡ್ತಾರೆ. ನಾವು ಕೂಡ ನಮ್ಮ ಮನೆಯಲ್ಲಿ ಈ ಒಣಗೊನೆ ಸೊಪ್ಪನ್ನು ತಂದು ಅಡುಗೆ ಮಾಡಿ ಊಟ ಮಾಡ್ತೇವೆ. ಇದರ ಸೊಪ್ಪಿನ ಸಾರನ್ನು ಮಾಡಿದ್ದಂಥದ್ದನ್ನು ನಾನು ಭಾಳ ಹಿಂದೆ, ಅಂದರೆ ನಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ನ ಆರಂಭದಲ್ಲಿಯೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕನ್ಸಿದ್ರೆ ಆ ವಿಡಿಯೋವನ್ನು ಕೂಡ ನೋಡಿ. ಈ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದೆ, ಮೊಬೈಲನ್ನು ನೋಡುವಂಥವರು ತಪ್ಪದೇ ಈ ವಿಡಿಯೋವನ್ನು ನೋಡಿ ಅಂತ. ಯಾಕಂದರೆ ಕಣ್ಣಿಗೆ ಆಗುವ ಅಪಾಯವನ್ನು ತಪ್ಪಿಸಲಿಕ್ಕೆ ಈ ಸೊಪ್ಪಿನಲ್ಲಿ ಪರಿಹಾರ ಇದೆ ಅಂತ. ದಯಮಾಡಿ ಕಣ್ಣಿಗೆ ಏನಾದರೂ ತೊಂದರೆ ಆಗಿರುವಂಥವರು ಈ ಒಣಗೊನೆ ಸೊಪ್ಪಿನ ಸಾರನ್ನು ಮಾಡಿ ಊಟ ಮಾಡಿದರೆ ನಿಜಕ್ಕೂ ಕೂಡ ಅದರಿಂದ ಕಣ್ಣಿಗೆ ತೊಂದರೆ ಏನಿರ್ತದಲ್ಲ ಅದು ಪರಿಹಾರ ಆಗ್ತದೆ. ಅಂದ ಹಾಗೆ ಈ ಒಣಗೊನೆ ಸೊಪ್ಪಿನಲ್ಲಿ 3 ವಿಧ ಇದೆ. ಒಂದು ಈ ರೀತಿ ಅಗಲವಾದ ಎಲೆಯ ಒಣಗೊನೆ ಸೊಪ್ಪು, ಮತ್ತು ಇದೇ ರೀತಿಯ ಇನ್ನೊಂದು ಸೊಪ್ಪು ಕೂಡ ಇರ್ತದೆ. ಇದನ್ನು ಹೆಣ್ಣು ಒಣಗೊನೆ ಸೊಪ್ಪು, ಗಂಡು ಒಣಗೊನೆ ಸೊಪ್ಪು ಅಂತ ಕರೀತಾರೆ. ಇನ್ನೊಂದು ಸ್ವಲ್ಪ ಚಿಕ್ಕ ಎಲೆ ಇರುವಂತಹ ಒಣಗೊನೆ ಸೊಪ್ಪು. ಸಾಮಾನ್ಯವಾಗಿ ಹೆಚ್ಚಾಗಿ ಈ ಚಿಕ್ಕ ಎಲೆ ಇರುವಂತಹ ಒಣಗೊನೆ ಸೊಪ್ಪಿನ ಸಾರನ್ನೇ ಮಾಡಿ ಊಟ ಮಾಡ್ತಾರೆ. ಇದನ್ನು ಕೂಡ ಆಹಾರದಲ್ಲಿ ಬಳಸ್ಬೋದಾಗಿದೆ. ಇದು ಕೂಡ ಕಣ್ಣಿಗೆ ಆಗುವ ಅಪಾಯಗಳನ್ನು ತಪ್ಪಿಸ್ತದೆ. ಈ ಒಣಗೊನೆ ಸೊಪ್ಪಿನಿಂದ ಬರೀ ಕಣ್ಣಿಗಷ್ಟೇ ಉಪಯೋಗ ಇಲ್ಲ, ಇನ್ನು ಬೇರೆ ಬೇರೆ ಕಾಯಿಲೆಗೂ ಕೂಡ ಈ ಒಣಗೊನೆ ಸೊಪ್ಪನ್ನು ಮದ್ದಾಗಿ ಬಳಸ್ತಾರೆ. ಅವು ಯಾವ್ಯಾವ ಕಾಯಿಲೆಗಳಿಗೆ ಇದನ್ನು ಮದ್ದಾಗಿ ಬಳಸ್ತಾರೆ ಅಂತೇಳಿ ಈಗ ಒಮ್ಮೆ ನೋಡ್ತಾ ಹೋಗೋಣ. ಯಾರಿಗಾದರೂ ಮೂತ್ರ ವಿಸರ್ಜನೆ ಸಲೀಸಾಗದೆ ತೊಂದರೆ ಆಗಿದರೆ ಅಂಥವರು ಈ ಒಣಗೊನೆ ಸೊಪ್ಪಿನ ಬೇರನ್ನು 2 ತೊಲದಷ್ಟು ತೆಗೆದುಕೊಂಡು 1/4 ಲೀಟ್ರು ಆಡಿನ ಹಾಲು, ಅಂದರೆ ಮೇಕೆ ಹಾಲಿನ ಜೊತೆ ಹರಿದು ಸೋಸಿ ದಿನಕ್ಕೊಮ್ಮೆ ಕುಡಿಯೋದ್ರಿಂದ ಆ ಮೂತ್ರ ವಿಸರ್ಜನೆಯ ಸಮಸ್ಯೆ ನಿವಾರಣೆ ಆಗ್ತದೆ. ಕೆಲವರು ಜ್ವರ ಬಂದು ಬಿಟ್ಟ ನಂತರ ಬಾಯಿ ಕೆಟ್ಟಿದೆ ಅಂತ ಹೇಳೋದನ್ನು ಕೇಳಿರ್ಬೋದು. ಅಂಥವರು ಈ ಒಣಗೊನೆ ಸೊಪ್ಪಿನ ಪಲ್ಯ ಮಾಡಿ ತಿಂದರೆ ಬಾಯಿ ಕೆಟ್ಟಿದ್ದಂಥದ್ದು ಸರಿ ಹೋಗಿ ಮತ್ತೆ ಯಥಾಸ್ಥಿತಿಗೆ ಮರಳುತ್ತದೆ. ಕಣ್ಣಿಗೆ ಪೊರೆ ಬಂದವರು ಈ ಒಣಗೊನೆ ಸೊಪ್ಪಿನ ಸಾಂಬಾರು ಮಾಡಿ ಊಟ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಈ ಒಣಗೊನೆ ಸೊಪ್ಪಿನ ರಸ ಮತ್ತು ಉತ್ರಾಣಿ ಬೇರು, ಆ ಎರಡನ್ನೂ ತೆಗೆದು ಕಣ್ಣುಗಳಿಗೆ ಹಚ್ಚೋದ್ರಿಂದ ಕಣ್ಣಿನ ಪೊರೆ ನಿವಾರಣೆ ಆಗ್ತದೆ. ಈ ದೇಹದ ಮೇಲೆ ಗಾಯಗಳಾಗಿರ್ತಾವಲ್ಲ, ಎಲ್ಲ ರೀತಿಯ ಗಾಯಗಳು, ಆ ಗಾಯಗಳಿಗೆ ಈ ಒಣಗೊನೆ ಗಿಡದ ಎಲೆಯನ್ನು 2 ಹಿಡಿಯಷ್ಟು ತೆಗೆದುಕೊಂಡು ಅದಕ್ಕೆ ಅವರೇಕಾಳು ಗಾತ್ರದರ ಕರ್ಪೂರವನ್ನು ಸೇರಿಸಿ ನಯವಾಗಿ ಅರೆದು ಅದು ಮುಲಾಮನಂತೆ ಮಾಡಿಕೊಂಡು ಆ ಗಾಯಗಳಿಗೆ ಲೇಪನ ಮಾಡೋದ್ರಿಂದ ಆ ಗಾಯಗಳು ಬೇಗ ವಾಸಿಯಾಗಿ ಹೋಗ್ತವೆ.
ಅನೇಕ ಮಕ್ಕಳಿಗೆ ಮತ್ತು ಕೆಲವು ದೊಡ್ಡವ್ರಿಗೂ ಕೂಡ ಈ ಉರಿಮೂತ್ರ ಕಾಣಿಸ್ಕೊಳ್ತದೆ. ಅದನ್ನು ಉರುಕುಚ್ಚೆ ಅಂತ ಕರೀತಾರೆ. ಆ ಉರಿಮೂತ್ರಕ್ಕೆ ಈ ಒಣಗೊನೆ ಸೊಪ್ಪು ಒಳ್ಳೆಯ ಮದ್ದು. ಏನು ಮಾಡಬೇಕಪ್ಪ ಅಂದರೆ, ಒಣಗೊನೆ ಸೊಪ್ಪಿನ ಬೇರನ್ನು ಈ ಮೇಕೆ ಹಾಲಿನಲ್ಲಿ ಅರೆದು ಕುಡಿಯೋದ್ರಿಂದ ಈ ರೀತಿ ಉರಿಮೂತ್ರ ಇರ್ತದಲ್ಲ, ಅದು ಬೇಗ ವಾಸಿಯಾಗಿ ಹೋಗ್ತದೆ. ಈ ಸೊಪ್ಪಿನ ಹೂವುಗಳನ್ನು ಆಹಾರದಲ್ಲಿ ಸೇವಿಸಿದರೆ ಈ ರಾತ್ರಿ ಕುರುಡ್ತನ, ಇರುಳು ಕುರುಡ್ತನ ಅಂತೇಳಿ ಕರೀತಾರೆ, ಅದು ಕೂಡ ವಾಸಿಯಾಗ್ತದೆ. ಮತ್ತು ಕಣ್ಣಲ್ಲಿ ನೀರು ಸೋರೋದು, ಕಣ್ಣಿನ ಊತ ಇರೋದಕ್ಕೆ ಕಾಟ್ರಾಕ್ಟ್ ಸಮಸ್ಯೆ ಅಂತ ಹೇಳ್ತಾರೆ. ಈ ಕಾಟ್ರಾಕ್ಟ್ ಸಮಸ್ಯೆ ಕೂಡ ಈ ಸೊಪ್ಪನ್ನು ಆಹಾರದಲ್ಲಿ ಸೇವಿಸೋದ್ರ ಮೂಲಕ ಅದು ಪರಿಹಾರ ಆಗ್ತದೆ. ಈ ಸೊಪ್ಪಿನ ರಸವನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಕೊಂಡ್ರೆ ಕಣ್ಣಿನ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗ್ತದೆ. ಮತ್ತು ನೆನಪಿನ ಶಕ್ತಿ ಕೂಡ ವೃದ್ಧಿಯಾಗ್ತದೆ. ಈ ಸೊಪ್ಪಿನ ಬೇರುಗಳು ಆಹಾರದಲ್ಲಿ ಸೇವಿಸೋದ್ರಿಂದ ಈ ಉಳಿತೇಗು ಅಂತ ಬರ್ತದಲ್ಲ, ಅದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಈ ರಕ್ತದ ಒತ್ತಡ, ಬಿ ಪಿ ಹೆಚ್ಚಿರೋರು ಈ ಸೊಪ್ಪನ್ನು ಆಹಾರದಲ್ಲಿ ಸೇವಿಸ್ತಾ ಇದ್ದರೆ ಬಿ ಪಿ ನಿಯಂತ್ರಣಕ್ಕೆ ಬರ್ತದೆ. ಈ ಸೊಪ್ಪಿನ ಬಸ್ಸಾರು, ಪಲ್ಯ, ಸಾಂಬಾರು ಮಾಡಿ ಊಟ ಮಾಡೋದ್ರಿಂದ ಈ ಸೊಪ್ಪಿನಲ್ಲಿ ನಾರಿನಾಂಶ ಹೆಚ್ಚಿಗೆ ಇದ್ದು ಅದು ಸಕ್ಕರೆ ಕಾಯಿಲೆಯನ್ನು ಕೂಡ ದೂರ ತಳ್ಳುತ್ತದೆ. ಈ ಸೊಪ್ಪಿನ ರಸ ಮತ್ತು ಮೂಲಂಗಿ ಸೊಪ್ಪಿನ ರಸ ಅವೆರಡನ್ನು ಮಿಶ್ರಣ ಮಾಡಿ ಉಪ್ಪಿನ ಜೊತೆಗೆ ಸೇರಿಸಿ ಕುಡಿದ್ರೆ ಮೂಲವ್ಯಾಧಿ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗ್ತದೆ. ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆಗಳಿದ್ದರೆ ಅದಕ್ಕೆ ಈ ಗಿಡದ ಬೇರನ್ನು ಹರಿದು ಬೆಲ್ಲವನ್ನು ಮಿಶ್ರಣ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಆ ಮುಟ್ಟಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಈ ಒಣಗೊನೆ ಸೊಪ್ಪನ್ನು ಬೇರು ಸಹಿತ ಕಿತ್ಕೊಂಡ್ಬಂದು ಅದನ್ನು ಇಡೀಯಾಗಿ ರುಬ್ಬಿ, ಅಂದರೆ ಅದನ್ನು ರಸವನ್ನು ಮಾಡಿ ಅದಕ್ಕೆ 1 ಪಾವು ಎಳ್ಳೆಣ್ಣೆ ಹಾಕಿ ಕಾಯಿಸಿ ರಸವೆಲ್ಲ ಇಂಗಿದ ಮೇಲೆ ಇಳಿಸ್ಕೊಂಡು ಎಣ್ಣೆಯನ್ನು ಶೋಧಿಸಿಟ್ಕೊಳ್ಬೇಕು. ಈ ಎಣ್ಣೆಯನ್ನು ತಲೆಗಚ್ಚೋದ್ರಿಂದ ಮೆದುಳು ಮತ್ತು ಕಣ್ಣುಗಳ ಉಷ್ಣತೆ ಕಡಿಮೆ ಆಗ್ತದೆ. ಮತ್ತು ಬಲ, ಅಂದರೆ ಪವರ್, ನಮ್ಮ ಕಣ್ಣುಗಳಿಗೆ ಪವರ್ ಬರ್ತದೆ ಮತ್ತು ತೇಜಸ್ಸು ಕೂಡ ಹೆಚ್ಚಾಗ್ತದೆ. ಇದೇ ಎಣ್ಣೆಯನ್ನು ನಮ್ಮಲ್ಲಿ ಏನಾದರೂ ಸುಟ್ಟು ಗಾಯಗಳಿದ್ದರೆ ಅವಕ್ಕೂ ಕೂಡ ಹಚ್ಬೋದು. ಆ ಸುಟ್ಟು ಗಾಯಗಳು ಕೂಡ ವಾಸಿ ಆಗ್ತವೆ. ಹೊನ್ನಗೊನೆ ಸೊಪ್ಪು, ಇದರ ಹೆಸರೇ ಹೇಳುವಂತೆ ಇದನ್ನು ನಾವು ಆದಷ್ಟು ಆಹಾರದಲ್ಲಿ ನಿತ್ಯ ಬಳಸ್ತಾ ಬಂದರೆ ಇದರ ಸೇವನೆಯಿಂದ ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಹೊನ್ನಿನ ಬಣ್ಣ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಶರೀರಕ್ಕೆ ವಿಶೇಷವಾದ ಚೈತನ್ಯ ಕೂಡ ಕೊಡ್ತದೆ ಅಂತ ಕೂಡ ಹೇಳ್ತಾರೆ. ಈ ಒಣಗೊನೆ ಸೊಪ್ಪಿನ ರೀತಿಯಲ್ಲಿ ಅನೇಕ ಕಳೆ ಗಿಡಗಳು ಕೂಡ ಕಂಡುಬರ್ತವೆ. ಆದರೆ ಆ ಕಳೆ ಗಿಡಗಳು ಮತ್ತು ಒಣಗೊನೆ ಸೊಪ್ಪಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರಿತು ಉಪಯೋಗಿಸಬೇಕು. ಈ ಅಗಲವಾದ ಎಲೆಗಿಂತ ಮತ್ತು ಚಿಕ್ಕ ಎಲೆಯ, ಸ್ವಲ್ಪ ಉದ್ದ ಎಲೆಯ ಆದಷ್ಟು ಹೆಚ್ಚು ಕೆರೆ ಅಂಗಳದಲ್ಲಿ ಬೆಳೀತದೆ, ಅದನ್ನೇ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸ್ತಾರೆ. ಅಲ್ಲದೆ ಈ ಒಣಗೊನೆ ಸೊಪ್ಪು ತರಕಾರಿ ಮಾರ್ಕೆಟ್ನಲ್ಲಿ ಸೊಪ್ಪು ಮಾರ್ತಾರಲ್ಲ, ಅವ್ರ ಬಳಿ ಕೂಡ ಸಿಗ್ತದೆ. ಅವ್ರ ಬಳಿ ಇಲ್ಲ ಅಂದರೆ ನೀವು ಅವ್ರಿಗೆ ಹೇಳಿಟ್ರೆ ಅವರು ತರಿಸ್ಬಿಟ್ಟು ನಿಮಗೆ ಕೊಡ್ತಾರೆ, ಮಾರಾಟವನ್ನು ಕೂಡ ಮಾಡ್ತಾರೆ. ಬೆಂಗಳೂರಿನ ತರಕಾರಿ ಮಾರ್ಕೆಟ್ನಲ್ಲಿ ಕೂಡ ಇದು ಸಿಗ್ತದೆ ಅಂತ ಹೇಳ್ತಾರೆ. ಒಮ್ಮೆ ನೀವು ಹೋಗಿ ಪರೀಕ್ಷಿಸಿ ನೋಡ್ಬೋದು. ಬಹುತೇಕ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ರಾಮಬಾಣವಾಗಿರುವಂತಹ ಈ ಒಣಗೊನೆ ಸೊಪ್ಪಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.